ಅವ್ರಿಗೆ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ವೆಂಟಿಲೇಟರ್ ಹಾಕಿದೀವಿ. ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವ್ರಿಗೆ ಪ್ರಜ್ಞೆ ಬರುತ್ತೆ ಅನ್ನೋ ನಂಬಿಕೆನೂ ಇಲ್ಲ. ಇದೇನ್ ಡಾಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ? ಪ್ರಜ್ಞೆ ಬರುತ್ತೆ ಅನ್ನೋ ನಂಬಿಕೆನೇ ಇಲ್ಲ ಅಂದ್ರೆ ಹೇಗೆ? ಅವ್ರ ತಲೆಗೆ ತುಂಬಾನೇ ಬಲವಾದ ಪೆಟ್ಟು ಬಿದ್ದಿದೆ. ಅದರಿಂದ ಅವ್ರ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಕೂಡ ಆಗಿದೆ. ಅವ್ರಿಗಾಗಿದ್ದ ಗಾಯ ಚಿಕ್ಕದಾಗಿದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಪ್ರಜ್ಞೆ ಬರ್ತಿತ್ತು. ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂದ್ರೆ ಡಾಕ್ಟರ್ ಹಾಗೆ ಹೇಳ್ಬೇಡಿ. ಸ್ಪೆಷಲಿಸ್ಟ್ಗಳು ಎಲ್ಲೇ ಇರಲಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಕರ್ಸಿ ಅವ್ರ ಹತ್ರ ಟ್ರೀಟ್ಮೆಂಟ್ ಮಾಡಿಸಿ. ಸರ್, ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಿರೋರೆಲ್ಲ ಬೆಸ್ಟ್ ಡಾಕ್ಟರ್ಸೇ. ನಮ್ಮ ಕೈಲಿ ಆಗಿದ್ದನ್ನೆಲ್ಲ ನಾವು ಮಾಡ್ತಿದೀವಿ. ಇನ್ನು ಉಳಿದಿದ್ದು ಆ ದೇವ್ರಿಗೆ ಬಿಟ್ಟಿದ್ದು. ಆಂಟಿ, ಇವಾಗ ಭಾಗ್ಯಾಗೇನಾದರೂ ಆದರೆ ಖಂಡಿತ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಆಗ ನಾನು ಖಂಡಿತ ಸಿಕ್ಬೀಳ್ತೀನಿ. ಅಂಥದ್ದೇನಾದರೂ ಆದರೆ ಗಾಡ್, ನಾನು ಓಡೋಗೋದೇ ಒಳ್ಳೇದು. ಮನೀಷಾ, ಪೀಡೆ ಕಳೀತು. ಮಿತ್ರ ಮದ್ವೆಯಿಂದ ತಗ್ಲಿರೋ ಈ ದರಿದ್ರ ಹೇಗ್ ಕಳಿಯತ್ತಪ್ಪ ಅಂದ್ಕೊಂಡಿದ್ದೆ. ಆ ದೇವ್ರೇನೆ ಭಾಗ್ಯ ಅನ್ನೋ ಪೀಡೆನ ನಮ್ಮಿಂದ ದೂರ ಮಾಡ್ತಿರೋದು. ಆಂಟಿ, ಆಕಾಶ ನೋಡ್ತಾ ನಿಂತಿದ್ರೆ ಕತ್ಲಿನ ಹಾಗೆ ಕಾಣಿಸ್ತಾ ಇರೋ ಸಮಸ್ಯೆ ಕಳಿಯೋದಿಲ್ಲ ಕಂದ. ಏನ್ ಹೇಳಿದ್ರಿ ನೀವು? ನಿನ್ ಸುತ್ತ ಕತ್ಲಿನ ಹಾಗೆ ಒಂದು ಸಮಸ್ಯೆ ಸುತ್ತಕೊಂಡಿದೆ ಅಂತ ನನ್ಗೆ ಅರ್ಥ ಆಗ್ತಿದೆ. ಪರಿಹಾರ ನಮ್ಮ ಕೈಲಿಲ್ಲ ಅಂದಾಗ ಖಂಡಿತ ಭಗವಂತನ ಕೈಲಿದ್ದೇ ಇರುತ್ತೆ. ಅವನನ್ನು ಬೇಡ್ಕೊಂಡ್ರೆ ಆ ಪರಿಹಾರಕ್ಕೆ ದಾರಿ ತೋರಿಸ್ತಾನೆ. ಹೋಗಿ ಆ ಭಗವಂತನ ಬೇಡ್ಕೋ. ಕತ್ಲಿನ ಹಾಗೆ ಕೌದಿರೋ ಆ ಸಮಸ್ಯೆಗೆ ಬೆಳಕಿನ ಹಾಗೆ ಒಂದು ಪರಿಹಾರ ತೋರಿಸ್ತಾನೆ. ಮಾಮ್, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಈ ಟೈಮಲ್ಲಿ ದೇವಸ್ಥಾನಕ್ಕೆ ಯಾಕೆ ಮಿತ್ರ? ಭಾಗ್ಯ ಹೇಗಾದ್ರೂ ಸರಿ ಹೋಗ್ಬೇಕು. ದಾರಿ ಎಲ್ಲ ಮುಚ್ಚೋದಾಗ ಆ ಭಗವಂತನೇ ದಾರಿ. ಮಾಮ್, ನಾನೊಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮಿತ್ರ ಮಿತ್ರ, ರೀ, ವಿವೇಕ್, ಮಿತ್ರ ಸ್ವಲ್ಪ ಲೋ ಆಗಿದ್ದಾನೆ. ಯಾರೋ ಒಬ್ರು ಜೊತೆಲಿದ್ರೆ ತುಂಬಾ ಒಳ್ಳೇದು. ನೀನು ಕೂಡ ಅವನ ಜೊತೆನೆ ಹೋಗು. ಓಕೆ ದೊಡ್ಡಪ್ಪ.
ಭಾಗ್ಯ ನನ್ನ ಜೀವನಕ್ಕೆ ಬಂದಿದ್ದ ಕ್ಷಣದಿಂದ ಇಲ್ಲಿವರೆಗೂ ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡಿದಾಳೆ. ನನಗೆ ಒಳ್ಳೇದಾಗ್ಲಿ ಅಂತ ಒದ್ದಾಡಿದಾಳೆ. ನನಗೆ ಅಪಾಯ ಬಂದಿದ್ದ ಪ್ರತಿ ಸಲನೂ ತನ್ನ ಪ್ರಾಣನೇ ಒತ್ತೆ ಇಟ್ಟಿದ್ದಾಳೆ. ಕೊನೆಗೆ ಇವತ್ತು ಕೂಡ ನನ್ನಿಂದಾನೆ ತನ್ನ ಪ್ರಾಣಕ್ಕೆ ಅಪಾಯ ತಂದ್ಕೊಂಡಿದ್ದಾಳೆ. ಈಗ ಕೊನೆ ಉಸಿರಿಗಾಗಿ ಹೋರಾಡ್ತಿದ್ದಾಳೆ. ದಯವಿಟ್ಟು ಭಾಗ್ಯಂಗೆ ಅನ್ಯಾಯ ಮಾಡಬೇಡ. ದಯವಿಟ್ಟು ಅವಳು ಕಣ್ಬಿಟ್ಟು ನೋಡೋ ಹಾಗೆ ಮಾಡು ಸ್ವಾಮಿ. ವಾಗರ್ಧಾಯೋ ಸಂಪೃಕ್ತ ವಾಗರ್ಧ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಓಂ ಅಘೋರೆ ಏಭ್ಯೋ ತಘೋರೆ ಏಭ್ಯೋ ಘೋರಘೋರತೆರೇಭ್ಯಃ ಮನೋವಾಂಛಾ ಫಲಸಿದ್ಧಿರಸ್ತು ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ಏನಪ್ಪ, ನೀವೇನು ತೀವ್ರವಾದ ನೋವಲ್ಲಿದ್ದೀರಾ ಅಂತ ನಿಮ್ಮ ಮುಖ ನೋಡಿದ್ರೇನೆ ಅರ್ಥ ಆಗ್ತಿದೆ. ಈ ಶಿವಯ್ಯ ತುಂಬಾ ಮಹಿಮೆ ಇರೋನು. ಅವ್ರನ್ನ ಬೇಡ್ಕೊಂಡು ಬಲವಾದ ಸಂಕಲ್ಪ ಇಟ್ಕೊಂಡು ಅವನ ಹತ್ರ ಕೇಳ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಒಂದು ದಾರಿ ತೋರಿಸ್ತಾನೆ. ನಿಜವಾಗ್ಲೂ ಆ ಭಗವಂತ ನನ್ನ ಮಾತನ್ನು ಕೇಳೋದಾದ್ರೆ ನಾನೇನ್ ಮಾಡೋಕ್ಕಾದ್ರೂ ಸಿದ್ಧವಾಗಿದ್ದೀನಿ ಅರ್ಚಕ್ರೆ. ಈ ದೇವಸ್ಥಾನದ ಮಹತ್ವ ಏನಂದ್ರೆ 108 ಪ್ರದಕ್ಷಿಣೆ ಮಾಡಿ ಆಗ ನಿಮ್ಮ ಕೋರಿಕೆ ಕೋರ್ಕೊಂಡ್ರೆ ಖಚಿತವಾಗಿ ಆ ಭಗವಂತ ಅದನ್ನು ತೀರಿಸ್ತಾನೆ ಅನ್ನೋದು ಇಲ್ಲಿಯವರ ನಂಬಿಕೆ. ಹಾಗಾದ್ರೆ ಈಗಲೇ 108 ಪ್ರದಕ್ಷಿಣೆ ಮಾಡ್ತೀನಿ ಅರ್ಚಕ್ರೆ. ಆದರೆ ಅದು ತುಂಬಾ ಕಷ್ಟವಾದ ಕೆಲಸನಪ್ಪ. ತಣ್ಣೀರಿನಲ್ಲಿ ತಲೆಸ್ನಾನ ಮಾಡಿ ಒದ್ದೆ ಬಟ್ಟೆಲಿ 108 ಪ್ರದಕ್ಷಿಣೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅಷ್ಟೇ ಅಲ್ಲದೆ ಒಂದು ಸಾರಿ ಶುರು ಮಾಡಿದ್ಮೇಲೆ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಅದು ಅಪಚಾರವಾಗಿ ಪಾಪ ನಿನ್ನೆ ಸುತ್ತಕೊಳ್ಳುತ್ತೆ. ಸಾವು ಬದುಕಿನ ಮಧ್ಯೆ ಒದ್ದಾಡ್ತಿರೋ ನನ್ನ ಹೆಂಡತಿ ಕಣ್ ಬಿಡೋದಾದ್ರೆ ನಾನು ಯಾವ ರೀತಿ ಕಷ್ಟನಾದ್ರೂ ಸಹಿಸ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ. ಅಣ್ಣ, ಮೊದಲೇ ನಿನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ಮೈ ತುಂಬ ಗಾಯ ಆಗಿದೆ. ಈ ಗಾಯದಲ್ಲಿ ತಣ್ಣೀರು ಬಟ್ಟೆಯಲ್ಲಿ ಗುಡಿ ಸುತ್ತ 108 ಪ್ರದಕ್ಷಿಣೆ ಅಂದರೆ ಅದು ಈ ಚಳಿಯಲ್ಲಿ ತುಂಬ ಕಷ್ಟ ಅಣ್ಣ. ಇಲ್ಲ ವಿವೇಕ್, ಭಾಗ್ಯ ಕಣ್ಬಿಡ್ಬೇಕು. ಮೊದಲಿದ್ದ ಹಾಗೆ ಆರೋಗ್ಯವಾಗಿ ಎಲ್ರ ಮುಂದೆ ಓಡಾಡ್ತಿರ್ಬೇಕು. ಅದಕ್ಕೋಸ್ಕರ ಏನ್ ಮಾಡೋಕ್ಕಾದ್ರೂ ನಾನು ರೆಡಿ ಇದ್ದೀನಿ ಅಣ್ಣ. ಇವಾಗಲೇ ತುಂಬ ಸುಸ್ತಾಗಿದೆಯಾ? ತಲೆ ಸುತ್ತಿ ಬೀಳೋ ಆಗಿದೆಯಾ? ದಯವಿಟ್ಟು ನಿಲ್ಸಣ್ಣ. ಇಲ್ಲಿವರೆಗೂ ಬಂದು ನಿಲ್ಸಿದ್ರೆ ಮಾಡಿದ್ದೆಲ್ಲ ವ್ಯರ್ಥ ಆಗೋಗುತ್ತೆ. ನಾನು ಮುಗಿಸ್ತೀನಿ.
ಸ್ವಾಮಿ ನಿನ್ನ ಅನುಗ್ರಹಕ್ಕೋಸ್ಕರ 108 ಪ್ರದಕ್ಷಿಣೆ ಮುಗಿಸಿದ್ದೀನಿ. ದಯವಿಟ್ಟು ಭಾಗ್ಯ ಕಣ್ಬಿಡೋ ಹಾಗೆ ಮಾಡು. ಭಗವಂತ, ಭಾಗ್ಯನಿಂದನೇ ಮಿತ್ರನ್ಗೆ ಗಂಡಾಂತರಗಳು ಬರ್ತಾ ಇದೆ ಅಂತ ಭಾಗ್ಯನ ಬಿಟ್ಬಿಡ್ಬೇಕಾ? ಅಥವಾ ಮಿತ್ರನ್ ಪ್ರಾಣನ ಅವಳು ಕಾಪಾಡಿದ್ಲು ಅಂತ ಅವಳನ್ನ ಹೊಗಳಿ ಹತ್ರಕ್ಕೆ ಸೇರಿಸ್ಕೋಬೇಕಾ? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಯಾಕೆ ದೇವ್ರೆ ನನ್ನ ಮಗಂಗೆ ಇಂಥ ಜಾತಕ ಕೊಟ್ಟಿದ್ಯಾ? ಭಾಗ್ಯ ಪಕ್ಕದಲ್ಲೇ ಇರೋದ್ರಿಂದ ನನ್ನ ಮಗನ್ನ ಯಾವಾಗ ಯಾವ ಮೃತ್ಯು ನುಂಗಾಕುತ್ತೋ ಅಂತ ಭಯದಲ್ಲಿ ಜೀವನ ಮಾಡೋ ಹಾಗೆ ಮಾಡಿದ್ಯಾ. ಯಾವ್ದು ಹೇಗೆ ಆದ್ರೂ ನನ್ನ ಮಗನ ಪ್ರಾಣನ ಉಳಿಸ್ಕೋಬೇಕು ಅಂತ ಅನ್ಕೊಳ್ಳೋದ್ರಲ್ಲಿ ಒಂದು ತಾಯಿಗೆ ಅಷ್ಟು ಸ್ವಾರ್ಥ ಇರುತ್ತಲ್ವಾ? ಹಾಗೆ ಒಂದು ಹುಡುಗಿ ಜೀವನನ ನಾಶ ಮಾಡೋದು ಕೂಡ ತಪ್ಪು ಅಂತ ಅನಿಸ್ತಾ ಇದೆ. ನಾನು ಏನ್ ಮಾಡ್ಲಿ ದೇವ್ರೆ? ಯಾರು ಏನೇ ಹೇಳಿದ್ರು ಭಾಗ್ಯ ತುಂಬಾ ಒಳ್ಳೆ ಹುಡುಗಿ. ಆದ್ರೆ ಮಿತ್ರನಿಂದ ಭಾಗ್ಯನ ದೂರ ಮಾಡಿದ್ರೆ ಭಾಗ್ಯನ್ಗೆ ಅನ್ಯಾಯ ಆಗತ್ತೆ. ಹಾಗಂತ ಇಬ್ಬರನ್ನೂ ಒಟ್ಟಿಗೆ ಇರೋದಕ್ಕೆ ಬಿಟ್ರೆ ಭಾಗ್ಯನಿಂದ ನನ್ನ ಮಗನ್ಗೆ ಪ್ರಮಾದಗಳು ಎದುರಾಗತ್ತೆ. ಅವ್ರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಒಟ್ಟಿಗೆ ಬದುಕೋದಕ್ಕೆ ಅವಕಾಶನೇ ಇಲ್ಲ. ಆಂಟಿ, ಆಗ್ಲೇ ನೀವು ಆಡಿದ ಮಾತುಗಳೆಲ್ಲ ಅರವಿಂದ ಆಂಟಿ ಮೇಲೆ ತುಂಬಾ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ನನಗನ್ನಿಸ್ತಿದೆ. 100% ಮನೀಷಾ. ನಾನ್ ಹೇಳಿರೋ ಒಂದೊಂದು ಮಾತು ಅರವಿಂದ್ ಅಕ್ಕ ಮನ್ಸಲ್ಲಿ ಫಿಕ್ಸ್ ಆಗಿದೆ. ಭಾಗ್ಯನ್ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡಿರ್ತಾಳೆ. ಇನ್ಮೇಲೆ ಭಾಗ್ಯನ್ನ ನಮ್ಮನೆಯಿಂದ ಹೊರಗೆ ಹಾಕೋದು ಹೇಗೆ ಅಂತ ಸರಿಯಾಗಿ ಯೋಚನೆ ಮಾಡ್ತಿರ್ತಾಳೆ. ನೋಡ್ತಾ ಇರು. ನಮಗ್ ಕೂಡ ಬೇಕಾಗಿದ್ದ ಅದೇ ಅಲ್ವಾ ಆಂಟಿ? ಆದ್ರೆ ಅಷ್ಟ್ರಲ್ಲಿ ಆ ಭಾಗ್ಯಕ್ಕೆ ಏನೂ ಆಗ್ದಿದ್ರೆ ಸಾಕು. ಗಾಬರಿ ಆಗ್ಬೇಡ ಮನೀಷಾ. ಭಾಗ್ಯ ಕೂಡ ಗಟ್ಟಿ ಪಿಂಡಾನೆ, ಅಷ್ಟು ಬೇಗ ಹೋಗೋ ಜೀವ ಅಲ್ಲ. ನೀನ್ ಸ್ವಲ್ಪ ಆರಾಮಾಗಿರು. ಅಣ್ಣ 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 ಅಣ್ಣ, ನಾನು ಆಗ್ಲೇ ನಿನಗೆ ಹೇಳಿದ್ನಲ್ಲ ಅಣ್ಣ, ಈ ಚಳಿಲಿ ಒದ್ದೆ ಬಟ್ಟೆಲಿ ಇಷ್ಟು ಹೊತ್ತು ಪ್ರದಕ್ಷಿಣೆ ಮಾಡಿದ್ರೆ ಏನಾಗಬೇಕು? ಪರವಾಗಿಲ್ಲ ವಿವೇಕ್, ಭಾಗ್ಯ ಹೇಗಾದರೂ ಮತ್ತೆ ಕಣ್ಬಿಡಬೇಕು, ಮತ್ತೆ ಮೊದಲಿನ ಥರ ಆಗಬೇಕು. ಅವಳಿಗೋಸ್ಕರನೇ ಇದೆಲ್ಲ. ನೋಡಪ್ಪ, ನೀನೆಷ್ಟು ಭಕ್ತಿಯಿಂದ ಆ ದೇವ್ರನ್ನ ಬೇಡ್ಕೊಂಡಿಯೋ ಅಷ್ಟೇ ಭಕ್ತಿಯಿಂದ 108 ಪ್ರದಕ್ಷಿಣೆಯನ್ನ ಯಾವ ಲೋಪದೋಷನೂ ಇಲ್ಲದೆ ಮಾಡಿದ್ಯಾ. ಇಂಥ ದೃಢವಾದ ಸಂಕಲ್ಪ ಇರೋ ಕೋರಿಕೆಯನ್ನ ಆ ಭಗವಂತ ಖಂಡಿತ ನಡೆಸ್ಕೊಡದೆ ಬಿಡೋದಿಲ್ಲ. ತಪ್ಪಿಲ್ದೆ ಅವನ ಕೃಪಾ ಕಟಾಕ್ಷ ನಿನ್ನ ಮೇಲೆ, ನಿನ್ನ ಹೆಂಡತಿ ಮೇಲೆ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಅದೇ ನಂಬಿಕೆಯಿಂದ ನೀವು ಕೂಡ ಹೊರಡಿ. ಮಿತ್ರ, ಮಿತ್ರ, ಏನ್ ಕಂದ ಇದು? ಇಷ್ಟೊಂದು ಸುಸ್ತಾಗೋಗಿದ್ಯಾ? ಭಾಗ್ಯ ಅತ್ತಿಗೆ ಹುಷಾರಾಗ್ಲಿ ಅಂತ ಅಣ್ಣ ತಲೆ ಸ್ನಾನ ಮಾಡಿ ಗುಡಿ ಸುತ್ತ 108 ಪ್ರದಕ್ಷಿಣೆ ಮಾಡ್ದ ದೊಡ್ಡಮ್ಮ. ಏನು? ದೇವಸ್ಥಾನದ ಸುತ್ತ 108 ಪ್ರದಕ್ಷಿಣೆ ಮಾಡಿದ್ಯಾ?
ಯಾಕೋ ಕಂದ ಇದೆಲ್ಲ? ಮೊದ್ಲೇ ಇಷ್ಟು ಪೆಟ್ಟಾಗಿದೆ, ನಿನ್ ಗಾಯನೇ ವಾಸಿ ಆಗಿಲ್ಲ. ಈ ಟೈಮಲ್ಲಿ ಇಷ್ಟೊಂದು ಕಷ್ಟಪಡೋಕ್ ಬೇಕಿತ್ತ ಹೇಳು? ಭಾಗ್ಯನ ನೋಡಿರೋ ಡಾಕ್ಟರ್ಸ್ ಏನು ಹೇಳ್ತಾ ಇಲ್ಲ. ಟ್ರೀಟ್ಮೆಂಟ್ ಇಂದ ಅವಳು ಯಾಕೋ ಗುಣ ಆಗ್ತಾ ಇಲ್ಲ. ಮನುಷ್ಯರಿಂದ ಆಗದೆ ಇದ್ದಾಗ ಆ ದೇವ್ರೇ ಅಲ್ವಾ ಮಾಮ್ ದಿಕ್ಕು. ಅದಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡಿದೆ. ವಾಟ್ ಇಸ್ ದಿಸ್ ಮಿತ್ರ? ಭಾಗ್ಯನ ನೋಡ್ಕೊಳ್ಳೋದಕ್ಕೆ ಮತ್ತೆ ಅವಳನ್ನ ಮೊದಲ ಹಾಗೆ ಮಾಡೋಕ್ಕೆ ಇಲ್ಲಿ ಡಾಕ್ಟರ್ಸ್ ಇದ್ದಾರೆ, ಮೆಡಿಸಿನ್ಸ್ ಇದೆ. ದೇವ್ರ ಸುತ್ತ 108 ಪ್ರದಕ್ಷಿಣೆ ಮಾಡ್ಬಿಟ್ರೆ ಭಾಗ್ಯ ತಕ್ಷಣ ಗುಣ ಆಗೋ ಗ್ಯಾರಂಟಿ ಇದೆಯಾ? ತಕ್ಷಣ ಎದ್ದು ಮಾತಾಡ್ಬಿಡ್ತಾಳಾ? ನಿಂಗೇನಾದ್ರೂ ಆದ್ರೆ ಅರವಿಂದಕ್ಕನ್ ಸ್ಥಿತಿ ಏನಾಗತ್ತೆ ಅಂತ ಮರ್ತ್ ಬಿಟ್ಟಿಯಾ? ಹಾಗಲ್ಲ ಚಿಕ್ಕಮ್ಮ, ನಾನು ಅದೇನೇ ಇರ್ಲಿ, ನೀನ್ ಮಾಡಿದ್ ನಂಗೆ ಇಷ್ಟ ಆಗ್ಲಿಲ್ಲ ಮಿತ್ರ. ಆ ಭಾಗ್ಯ ಹೇಗೂ ಎಲ್ರಿಗೂ ಏನಾದ್ರೂ ಒಂದ್ ಕಷ್ಟ ಕೊಡ್ತಿರ್ತಾಳೆ. ಇವಾಗ ನಿನಗೂ ಏನಾದ್ರೂ ಆದ್ರೆ ಎಲ್ರೂ ಅಳ್ತಾ ಕುತ್ಕೋಬೇಕಾಗತ್ತೆ. ಆದ್ರೂ ದೇವ್ರಿಗೆ ಕೈ ಮುಗಿದ್ಬಿಟ್ರೆ ಗುಣ ಆಗೋಗುತ್ತಾ? ಹಾಗಾದ್ರೆ ಎಲ್ರು ಹಾಸ್ಪಿಟಲ್ಗೆ ಹೋಗ್ದೆ ಏಟಾದ್ ಕೂಡ್ಲೆ ಅಲ್ಲಿಂದಾನೆ ದೇವಸ್ಥಾನಕ್ಕೆ ಹೋಗ್ತಾರೆ. ಮನೀಷಾ, ದೇವ್ರಿಗೆ ಕೈ ಮುಗಿದ್ರೆ ಗಾಯ ಏನ್ ಗುಣ ಆಗಲ್ಲ. ಆದ್ರೆ ನಮ್ಮೊಳಗೆ ಒಂದ್ ನಂಬಿಕೆ ಹುಟ್ಟುತ್ತೆ. ಇದೆಲ್ಲ ನಿನಗೆ ಹೇಗೆ ಅರ್ಥ ಆಗತ್ತೆ ಬಿಡು. ಮಾಮ್, ನಾನ್ ಮಾಡಿದ ತಪ್ಪ ನೀವೇ ಹೇಳ್ತಿರ್ತೀರಲ್ಲ, ನಮಗೆ ಸಹಾಯ ಮಾಡಿದವ್ರನ್ನ ಮರಿಬಾರ್ದು, ತಿರ್ಗಿ ನಾವು ಕೂಡ ಸಹಾಯ ಮಾಡಬೇಕು ಅಂತ. ಭಾಗ್ಯ ನನಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಹಾಗೆ ಇವತ್ತು ಸಾವು ಬದುಕಿನ ಮಧ್ಯೆ ಇದ್ದಾಳೆ. ಅಂಥ ಭಾಗ್ಯಂಗೋಸ್ಕರ ನಾನು ಇಷ್ಟು ಪ್ರಯತ್ನನೂ ಮಾಡಬಾರ್ದ? ನೀನು ಮಾಡಿದ್ರಲ್ಲಿ ಯಾವ ತಪ್ಪೂ ಇಲ್ಲ ಮಿತ್ರ. ನೀನು ನಿನ್ನ ಹೆಂಡತಿಗೋಸ್ಕರ ಮಾಡಿದ್ದು. ನಿನ್ನ ಅರ್ಧಾಂಗಿ ಭಾಗ್ಯನಿಗೋಸ್ಕರ ಮಾಡಿದ್ದು. ಅದನ್ನ ಯಾರು ತಪ್ಪು ಅಂತ ಹೇಳಿದ್ರು, ನಿನ್ನನ್ನು ಕೇವಲವಾಗಿ ಮಾತಾಡಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅದೌದು, ಭಾಗ್ಯ ಹೇಗಿದ್ದಾಳೆ ಡ್ಯಾಡ್? ಇನ್ನೂ ಪ್ರಜ್ಞೆ ಬಂದಿಲ್ವೋ? ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಕೂಡ ಡಾಕ್ಟರ್ಸ್ ಕೈಲಿ ಹೇಳಕ್ಕಾಗ್ತಿಲ್ಲ. ಇದು ದೇವ್ರ ಕುಂಕುಮ ಭಾಗ್ಯ. ಅವನ ದಯೆಯಿಂದ ನೀನು ಆಗಷ್ಟು ಬೇಗ ಗುಣ ಆಗ್ತೀಯ, ಆದಷ್ಟು ಬೇಗ ಕಣ್ಬಿಡ್ತೀಯ. ಆ ನಂಬಿಕೆ ನನಗಿದೆ.